ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಜಿ ಕುಲಪತಿ ಪ್ರೊಫೆಸರ್ ಎಸ್ ನಿರಂಜನ್ ಚಾಲನೆ. ಜನವರಿ 28ರಂದು ಚಿತ್ರದುರ್ಗದಲ್ಲಿ ಕಾಂತರಾಜ್ ವರದಿ ಜಾರಿಗೆ ಆಗ್ರಹಿಸಿ ಸಮಾವೇಶ. ಮಹಾಂತೇಶ್ ಕವಲಗಿ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ನ್ಯಾನೋ ಕಾಂಪೋಸೈಟ್ಸ್ಗಳ ಅಧ್ಯಯನದ ಸಂಶೋಧನೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದ್ದು, ಇಂದಿನ ಯುಗದಲ್ಲಿ ಪರಿಸರ ಸ್ನೇಹಿ, ವಿಷಕಾರಿಯಲ್ಲದ ಜೈವಿಕ ಹೊಂದಾಣಿಕೆಯ ಜೈವಿಕ ಆಧಾರಿತ ಫಿಲ್ಲರ್ಗಳು ಮತ್ತು ಸಂಯುಕ್ತಗಳನ್ನು ವಿವಿಧ ಅಂಶಗಳಲ್ಲಿ ತಮ್ಮ ಸಾಮಾಜಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಂಶ್ಲೇಷಿಸಬೇಕು ಎಂದು ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಉಪಾಧ್ಯಕ್ಷ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಜಿ ಕುಲಪತಿ ಪ್ರೊಫೆಸರ್ ಎಸ್ ಆರ್ ನಿರಂಜನ್ ಅವರು ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಾಗೂ ಯುನೈಟೆಡ್ ಕಿಂಗ್ಡಮ್ನ ಗ್ರಾಡ್ಫೋರ್ಡ್ ವಿಶ್ವವಿದ್ಯಾಲಯದ ಜಂಟಿ ಸಹಯೋಗದೊಂದಿಗೆ ರೀಸೆಂಟ್ ಅಡ್ವಾನ್ಸಸ್ ಇನ್ ಬಯೋ ನ್ಯಾನೋ ಕಾಂಪೋಸೈಟ್ಸ್ ಫಾರ್ ಎನ್ಹಾನ್ಸಿಂಗ್ ಹ್ಯೂಮನ್ ಹೆಲ್ತ್ ವಿಷಯ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ಆಯೋಜಿಸಿದ್ದ 2 ದಿನಗಳ ಕಾಲದ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನ್ಯಾನೋ ವಸ್ತುಗಳು ಬೃಹತ್ ವಸ್ತುಗಳಿಗಿಂತ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿವೆ. ಹೆಚ್ಚಿದ ಶಕ್ತಿ, ನಮ್ಯತೆ, ವಿದ್ಯುತ್ ವಾಹಕತೆ ಇತ್ಯಾದಿ ವಸ್ತುಗಳನ್ನು ಕುಶಲತೆಯಿಂದ ವಿವಿಧ ಅಪ್ಲಿಕೇಶನ್ಗಳಿಗಾಗಿ ನಿರ್ದಿಷ್ಟ ಗುಣಲಕ್ಷಣಗಳೊಂದಿಗೆ ವಸ್ತುಗಳನ್ನು ವಿನ್ಯಾಸಗೊಳಿಸಲು ಸಾಧ್ಯವಿದೆ ಎಂದರು. ಕೃಷಿಯ ಆಧುನೀಕರಣ, ಕೃಷಿಯ ಕೈಗಾರೀಕರಣ, ರಫ್ತು ಪ್ರಚಾರ, ಫಾರ್ಮ್ ಬಲವರ್ಧನೆ, ಮಾರ್ಗಸೂಚಿ ಅಭಿವೃದ್ಧಿ, ಮೂಲ ಸೌಕರ್ಯ ಅಭಿವೃದ್ಧಿ, ಕೃಷಿಗೆ ಹೆಚ್ಚಿನ ಬಜೆಟ್ ಮತ್ತು ಹೂಡಿಕೆಗಳು ಹಾಗೂ ಶಾಸಕಾಂಗ ಬೆಂಬಲ ಹಾಗೂ 8 ಮಾದರಿಗಳೊಂದಿಗೆ ಪ್ರತಿಪಾದಿಸಬಹುದು ಎಂದರು. Research component, unfortunately we are putting in a second line, teaching, bringing a teaching excellence in higher education is the main objective to fulfill, and taking the accountability of the research and the teaching is the main objective of the council. Accountability will be the teaching, increasing gross enrollment ratio for education, bringing international organizations to the country to collaborate for the exchange scientists and exchange of students for international program. I think this is one of the important program which we are going to work for university. That's what once again I congratulate the Gulbarga University for taking this necessity and the step in collaborating with the British Council. My dear colleagues, what are the challenges after independence in 1947 when Jawaharlal Nehru took the charge as the Prime Minister? This country was struggled for beginning of 10 years to sustain with the food security. There was the food crisis. Up to 1960, the Swaminathan has brought the green revolution. After that, we have sustained the food. So now for the country there is no problem with the food now. Agriculture scientists have made very tremendous plan for another 2050.
so food is sustained in this country. The sustainability for the technologies, sustainability for the science is very important for us. In 1947 we have started those 10 Jawaharlal Nehru said, the science and technology and education only can solve the poverty and hunger of this country. This was the statement of made by Jawaharlal Nehru in 1947. So last 3-4 decades, what is our contribution for the science and technology in this country? Where we have achieved, what we have succeeded, what is the areas we have succeeded. After starting the IITs, IITs were started long back in 1951 at Kharagpur. After that, many IITs have come, technology has been developed. After that, the India, we have placed, jumped from 7th position to 3rd global ranking in scientific publications. India research output is 4th highest in the world wide. 1.3 million papers were published, followed by 1.4 million papers in UK, and followed by 4.5 million papers of China and 4.4 million papers of USA. So this status of publication, the quality of publication of 1.3 million paper, what we have published, what is the area we are concentrating? What is the need of the hour today to concentrate to publish the papers? Nanomedicine is the one. And what we have succeeded, what are the success? ಪ್ರಧಾನ ಭಾಷಣ ಮಾಡಿದ ಹರಿಯಾಣ ಅಮಿಟಿ ವಿಶ್ವವಿದ್ಯಾಲಯದ ವಿಜ್ಞಾನ ಇಂಜಿನಿಯರಿಂಗ್ ತಾಂತ್ರಿಕ ವಿಭಾಗದ ಡೀನ್ ರಾಜೇಂದ್ರ ಪ್ರಸಾದ್ ಮಾತನಾಡಿ, ಶಿಲೀಂಧ್ರಗಳ ಸೋಂಕುಗಳು ಮಾನವನ ಆರೋಗ್ಯದ ಗಮನಾರ್ಹ ಮತ್ತು ವಿಕಸನಗೊಳ್ಳುತ್ತಿರುವ ಅಂಶವಾಗಿದ್ದು, ಈ ಸೋಂಕುಗಳನ್ನು ಮೇಲ್ಮೈ ಚರ್ಮದ ಸ್ಥಿತಿಗಳಿಂದ ಜೀವಕ್ಕೆ ಅಪಾಯಕಾರಿ ಎಂದು ಬಣ್ಣಿಸಿದರು. I would like to briefly discuss how these activities comes from, and then one of the most important activities, which is in the nano and biotechnology. We try to make some kind of nanomembrane bone dressing between University of Bradford and Gulbarga University, and to make sure that the diabetic ulcer could be treated by using extracted antimicrobial biomolecules deposited on nanofibers to be delivered to the patient's skin. This technology is really new in the machine, and we are trying to also expand and bring this technology to the University of Gulbarga to make sure that this collaboration could be extended and get more outcomes and results. And now, without any ado, let's start. Thank you. Established in 1980. It has started its academic activities with almost 5 districts covering 5 lakhs plus UG students and postgraduate students right from 1980. And then at present, Gulbarga University is functioning with one district, that is Kalburgi district, with about 157 plus colleges, 35,000 UG students, about 3,000 postgraduate students, and about 1,000 plus research students, having about 33 different disciplines in which UG programs and the research programs are going on campus of this Nanoganga, which have been spread over about 800 hectares. Friends, if we look into the academic journey of Gulbarga University, yes, I hope some of you are quite aware that Gulbarga University, right from its inception, did organize several national and international events in the academic activities. Not only the academic activities, it is well known for the organization of the national and international events, even in the sports and cultural activities of Gulbarga University. It's really surprising to note my
past couple of days interactions and past 3 weeks interactions with various resource persons, really as a Vice Chancellor, I felt very surprising. Sir, particularly the Vice Chairman of the KSHC. Sir, it is the alumni of Gulbarga University who have been spread over the various parts of the world, various parts of the globe. And out of the 9 countries, resource persons were here. And 5 of them are the university alumni. Right from the United States, right from the Netherlands. If you look into that, really, sir, I wish to bring it to your kind notice. Where Gulbarga University is quite poor in this area of the rural background. It has given plenty of alumni at a very high profile of the academic research and the institutions, and this is the evidence to it. I want to say to the press, this has really given us an excellent opportunity for us to recollect ourselves, our high-profile academic alumni who are spread over across the globe and the nation. Then we thought this is the real outcome of this event of international conference. University is planning now, university is proposing now to look forward several memorandum of understandings in the academic activities with certain innovative programs, academic programs, both in and peace. ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರೊಫೆಸರ್ ರಾಯಬಾಗ್ಕರ್ ಅತಿಥಿಗಳ ಪರಿಚಯ ಮಾಡಿದರು. ಕುಲಸಚಿವ ಡಾಕ್ಟರ್ ಬಿ ಶರಣಪ್ಪ ಸ್ವಾಗತಿಸಿದ್ದರು. ಪ್ರೊಫೆಸರ್ ಜ್ಞಾನಜ್ಯೋತಿ ಧಮ್ಮಪ್ರಕಾಶ್, ಹಣಕಾಸು ಅಧಿಕಾರಿ ಪ್ರೊಫೆಸರ್ ರಾಜನಾಳ್ಕರ್ ಲಕ್ಷ್ಮಣ್, ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಜಿಎಂ ವಿದ್ಯಾಸಾಗರ್, ಕಾಮರ್ಸ್ ವಿಭಾಗದ ಪ್ರೊಫೆಸರ್ ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಎಚ್ ಕಾಂತರಾಜ್ ವರದಿಯನ್ನ ಸರ್ಕಾರ ಕೂಡಲೇ ಸ್ವೀಕರಿಸುವಂತೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಕೌಲಿಗೆ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನ್ಯಾಯಯುತವಾದ ಎಚ್ ಕಾಂತರಾಜ್ ವರದಿಯನ್ನು ಸರ್ಕಾರ ಕೂಡಲೇ ಸ್ವೀಕರಿಸುವಂತೆ ಆಗ್ರಹಿಸಿ ಜನವರಿ 28ರಂದು ಚಿತ್ರದುರ್ಗದಲ್ಲಿ ಸಂವಿಧಾನದ ಸಾಮಾಜಿಕ ನ್ಯಾಯ, ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತಿ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ನ್ಯಾಯವಾದಿ ಕಾಂತರಾಜ್ ವರದಿಯನ್ನು ಕೂಡಲೇ ಸ್ವೀಕರಿಸಬೇಕು ಮತ್ತು ಇನ್ನಿತರ ನಮ್ಮ ಹಕ್ಕೊತ್ತಾಯಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವೆರಡರ ಸಂಯುಕ್ತಾಶ್ರಯದಲ್ಲಿ ಇದರಲ್ಲಿ ದಲಿತ ಸಮಾಜ ಆಗಿರ್ಬೋದು, ಹಿಂದುಳಿದ ವರ್ಗ ಸಮಾಜ ಆಗಿರ್ಬೋದು, ಅಲೆಮಾರಿ, ಆದಿವಾಸಿ ಮತ್ತು ಇತರೆ ಜನಪರ ಸಂಘಟನೆಗಳನ್ನೊಳಗೊಂಡು ಇರ್ತಕ್ಕಂಥ ಈ ಸಂಯುಕ್ತಾಶ್ರಯದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ದಿನಾಂಕ 28/1/2024 ಭಾನುವಾರ 11 ಗಂಟೆಗೆ ಶ್ರೀ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಮಠದ ಪಕ್ಕದ ಹತ್ತಿರ ಚಿತ್ರದುರ್ಗದಲ್ಲಿ ಒಂದು ಶೋಷಿತರ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಸಂವಿಧಾನ, ಸಾಮಾಜಿಕ ನ್ಯಾಯ, ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಭಾರತದಲ್ಲಿ ಬ್ರಾಹ್ಮಣ್ಯಶಾಹಿಯ ಕುತಂತ್ರದಿಂದಾಗಿ ದೇಶದ ಸಂಪತ್ತು 97% ಹಂಚಿಕೆಯಾಗದೆ ತಿಂದಿರ್ತಕ್ಕಂಥದ್ದಿದೆ. ತಳ ಸಮುದಾಯಗಳು ಸಾವಿರಾರು ವರ್ಷಗಳಿಂದ ಸಂಕಷ್ಟವನ್ನು ಅನುಭವಿಸಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕಳೆದ 70 ವರ್ಷಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯಾದಾಗಿನಿಂದ ಈ ಮೂಲ ನಿವಾಸಿಗಳು ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಕಾಣ್ತಾ ಇರ್ತಕ್ಕಂಥದ್ದು. ಇದನ್ನು ಸಹಿಸಲಾಗಿರ್ತಕ್ಕಂಥ ಪುರೋಹಿತ ವರ್ಗ ಈ ತಳ ಸಮುದಾಯಗಳ ಯುವಕರುಗಳನ್ನು ಮರಳು ಮಾಡಿ ಅವರ ಮಾತಿಗೆ ನಾವು ಇವತ್ತಿನ ದಿವಸ ಅವರಿಗೆ ಹೇಳ್ತಾ ಯಾವುದೇ ಕಾರಣಕ್ಕೆ ಅವರಿಗೆ ಮರಳಾಗದೇ ಸಾಮಾಜಿಕ ನ್ಯಾಯ, ಸಹಬಾಳ್ವೆ
ಸ್ವಾಭಿಮಾನದ ಸಂರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಭಾಳ ತುಂಬ ಅತ್ಯವಶ್ಯಕವಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಏನು ಅವಕಾಶ ವಂಚಿತ ಜಾತಿಗಳವ, ಮೀಸಲಾತಿ ಸಾಮಾಜಿಕ ಸಮಾನತೆ ಸಾರಿದ ಅಗ್ರಗಣ್ಯ ರಾಜ್ಯ ಕರ್ನಾಟಕ ರಾಜ್ಯ. ಈ ರಾಜ್ಯದಲ್ಲಿ ಹಲವಾರು ಆಯೋಗಗಳು ಸಹಿತ ಆಗಿ ಹೋಗಿದ್ದಾವೆ. ಆ ಆಯೋಗಗಳು ವೈಜ್ಞಾನಿಕವಾಗಿ ವರದಿಯನ್ನು ಸಹಿತ ಕೊಟ್ಟಿದ್ದಾವೆ. ಯಾವ ರೀತಿಯಾಗಿ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಈ ವರದಿಗಳನ್ನು ಸಹಿತ ಹಿಂದೆ ನಾಗನಗೌಡ ಸಮಿತಿ ಆಗಿರ್ಬೋದು, ಹಾವನೂರು ವರದಿ ಆಗಿರ್ಬೋದು, ಮತ್ತು ಲೆಸ್ಲೆ ಮಿಲ್ಲರ್ ಸಮಿತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೃಷ್ಣರಾಜ ಒಡೆಯರ್ ಅವರ ನೇತೃತ್ವದಲ್ಲಿ ಲೆಸ್ಲೆ ಮಿಲ್ಲರ್ ಸಮಿತಿ ಆಗಿರ್ಬೋದು, ವೆಂಕಟಸ್ವಾಮಿ ಆಯೋಗ ಆಗಿರ್ಬೋದು, ಚಿನ್ನಪ್ರೆಡ್ಡಿ ಆಯೋಗ ಆಗಿರ್ಬೋದು, ಎಲ್ಲ ಆಯೋಗಗಳು ಸಹಿತ ಹಿಂದುಳಿದ ವರ್ಗಗಳಿಗೆ ಒಂದು ವೈಜ್ಞಾನಿಕ ಸಮೀಕ್ಷೆಯನ್ನು ಮಾಡಿ ಅವರಿಗೆ ಮುಂದೆ ತರ್ತಕ್ಕಂಥ ಅದನ್ನು ಕೆಲಸ ಮಾಡಿದ್ವು, ವರದಿಯನ್ನು ಮಾಡಿದೆವು. ಆದರೆ ಬಲಾಢ್ಯ ಜಾತಿಗಳು ಇವತ್ತಿನ ದಿವಸ ಅದನ್ನು ಹಾವನೂರು ವರದಿಯನ್ನು ಬಿಟ್ಟರೆ ಉಳಿದೆಲ್ಲ ವರದಿಗಳನ್ನು ಸಹಿತ ಇವತ್ತಿನ ದಿವಸ ವಿರೋಧಿಸ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಂತರ ಕರ್ನಾಟಕ ಸರ್ಕಾರ ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ಎಲ್ಲ ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವ್ರು ಎಷ್ಟು ಹಿಂದುಳಿದಿದ್ದಾರೆ ಅವರನ್ನು ಮುಂದೆ ತರಬೇಕಾದ್ರೆ ಏನು ಮಾಡಬೇಕು ಅಂಥೇಳಿ ಒಂದು ಸಮೀಕ್ಷೆ ಮಾಡಿಸ್ಬೇಕು ಅಂಥೇಳಿ ಆ ಆಯೋಗದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿಸಿದ್ದು ತಮಗೆಲ್ಲ ಗೊತ್ತಿದೆ. ಅದನ್ನು ಇವತ್ತು ವರದಿ ಸಿದ್ಧತೆ ಆಗಿದೆ. ಈಗ ಬಿಡುಗಡೆ ಮಾಡ್ತೀನಿ ಅಂತಂಥ ಸಂದರ್ಭದಾಗ ರಾಜ್ಯದ ಬಲಾಢ್ಯ ಕೋಮುಗಳು ಇವತ್ತಿನ ದಿವಸ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಮ್ಮ ಒಕ್ಕೂಟದಿಂದ ಅವರಿಗೆ ಖಂಡನೆ ಇದೆ. ಮತ್ತು ಆ ಮೂಲಕ ನಾವು ಸಿದ್ದರಾಮಯ್ಯನವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಹಿಂಜರಿಬೇಡ್ರಿ, ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯ ಆಗಿರ್ಬೋದು, ಹಿಂದುಳಿದ ವರ್ಗ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಎಲ್ಲ ವರ್ಗದವರು, ಇವು ಆದಿವಾಸಿ ಸಮುದಾಯ, ಎಲ್ಲ ಸಮುದಾಯದವರು ಇವತ್ತಿನ ದಿವಸ ಅವ್ರ ಜೊತೆಗಿದ್ದೀವಿ ಅನ್ನೋದೊಂದು ದೊಡ್ಡ ಪ್ರಮಾಣದಲ್ಲಿ ಮೆಸೇಜ್ ಮಾಡಬೇಕು ಅಂತೇಳಿ ಚಿತ್ರದುರ್ಗದಲ್ಲಿ ದಿನಾಂಕ 28ನೇ ತಾರೀಕಿನಂದು ಒಂದು ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಕರ್ನಾಟಕ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಯಾದವ್ ಸಮುದಾಯದ ಕುಮಾರ್ ಯಾದವ್, ವಿನೋದ್ ಕುಮಾರ್, ಬೈಲಪ್ಪ ನೆಲೋಗಿ, ಪಿಡಪ್ಪ ಜಾಲ್ಗಾರ್, ಮೆಹಬೂಬ್ ಶಾ, ಹಣಮಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಪ್ರವೇಶ ಶುಲ್ಕ ಹೆಚ್ಚಳ ವಿರೋಧಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಗಾರಂಪಳ್ಳಿ ಗ್ರಾಮವನ್ನು ಚಿಂಚೋಳಿ ಹೋಬಳಿಗೆ ಸೇರ್ಪಡೆ ಮಾಡಿ ನಗರದಲ್ಲಿ ಚಂದ್ರಶೇಖರ್ ಆಗ್ರಹ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಪ್ರವೇಶ ಶುಲ್ಕ ಹೆಚ್ಚಳವನ್ನ ಖಂಡಿಸಿ ಕಲಬುರಗಿಯಲ್ಲಿ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮೀಣ ಭಾಗದಿಂದ ಬಂದ ಬಡ ಹಾಗೂ ರೈತಾಪಿ ವರ್ಗದ ಮಕ್ಕಳು ಖಾಸಗಿ ಕಾಲೇಜುಗಳ ಶುಲ್ಕ ಭರಿಸಲಾಗದೆ ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸಕ್ಕೆ ಬರುತ್ತಿದ್ದಾರೆ. ಸರ್ಕಾರ ಏಕಾಏಕಿ ಪ್ರವೇಶ ಶುಲ್ಕ ಹೆಚ್ಚಿಸಿದ್ದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ.
ಹೀಗಾಗಿ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯ ಪ್ರವೇಶ ಶುಲ್ಕ ಹೆಚ್ಚಿಸಬಾರದು ಎಂದು ಒತ್ತಾಯಿಸಿದರು. ಒಂದು ವೇಳೆ ಪ್ರವೇಶ ಶುಲ್ಕ ಹೆಚ್ಚಿಸಿದ್ರೆ ತರಗತಿ ಬಹಿಷ್ಕರಿಸಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಅವ್ರು ಸುತ್ತರನ್ನ ಹಾಕಿದ್ದಾರೆ, ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನಾವು ಇಟ್ಕೊಂಡಿದ್ವಿ. 2350 ಬರೆಸೋರು ನಾವು 78% ಹೆಚ್ಚಿಗೆ ಮಾಡಿದ್ದಾರೆ. ಎಷ್ಟು? 78% ಹೆಚ್ಚಿಗೆ ಮಾಡಿದ್ರೆ ಈ ನಾವು ವಿದ್ಯಾರ್ಥಿಗಳು ನಾವು ಯಾವ ಸರ್ ಕಟ್ಟಕ್ಕಾಗುತ್ತೆ? ಎಲ್ಲರೂ ಇವತ್ತು ದಿನ ನಾವು ಹೋರಾಟ ಎದಕ್ಕೆ ಮಾಡಕತ್ತೀವಪ್ಪ ಅಂತಂದ್ರೆ ಈ ವರ್ಷದ ಪ್ರವೇಶಾತಿ ಶುಲ್ಕ 2024ನೇ ವರ್ಷದ ಪ್ರವೇಶಾತಿ ಶುಲ್ಕ ಏನು ಮಾಡಿದಾರಪ್ಪ ಅಂತಂದ್ರೆ 10% ಹೆಚ್ಚಿಗೆ ಮಾಡಿದಾರೆ ಅಂತ ಇವ್ರು ಹೇಳ್ತಾರೆ. ಅಲ್ಲಿ ನಾವು ಹೋದ ವರ್ಷ ಸುತ್ತೋಲೆ ಪ್ರಕಾರ ಎಷ್ಟಾಗಬೇಕಪ್ಪ ಅಂದ್ರೆ 2350 ರೂಪಾಯಿ ಆಗಬೇಕಾಗಿತ್ತು. ಆ ಸುತ್ತೋಲೆನೂ ಇದೆ ನಮ್ಮಲ್ಲಿ. ಅವ್ರು ಏನು ಮಾಡ್ತಿದಾರಪ್ಪ ಈ ವರ್ಷ 10,850 ರೂಪಾಯಿ ಕಟ್ಟುತ್ತಿದ್ದಾರೆ. ಹೀಗಾಗಿ ನಾವೆಲ್ಲ ರೈತಾಪಿ ವರ್ಗದಿಂದ ಬಂದಿರತಕ್ಕಂಥ ಬಡ ಮಕ್ಕಳಾಗಿರೋದ್ರಿಂದ ಈ ವರ್ಷದ ಶುಲ್ಕವನ್ನು ಭರಿಸಲು ನಮ್ಮಿಂದ ಆಗ್ತಾ ಇಲ್ಲ. ನಾವು ಒಂದೇ ಡಿಪಾರ್ಟ್ಮೆಂಟ್ ಇಲ್ಲ, ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಇರತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ ಶುಲ್ಕವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಕಾಲೇಜ್ಗಳಿಗೆ ಹೋದ್ರೆ SB ಕಾಲೇಜ್, ಆಟೋನಮಸ್ ಕಾಲೇಜ್ಗಳಿಗೆ ಹೋಗಿದ್ರೆ ಅಲ್ಲಿ ಪ್ರವೇಶಾತಿ ಶುಲ್ಕ ಕೇವಲ 2,500 ಮಾತ್ರ ಇದೆ. ಅಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಪ್ರವೇಶಾತಿ ಶುಲ್ಕ ಹೆಚ್ಚಿಗಿದೆ. ಇದು ಗೌರ್ಮೆಂಟ್ ಮೇನ್ ಕ್ಯಾಂಪಸ್, ಅದರ ಗುಲ್ಬರ್ಗ ವಿಶ್ವವಿದ್ಯಾಲಯ ಮೇನ್ ಕ್ಯಾಂಪಸ್ಸಲ್ಲಿ ಪ್ರವೇಶಾತಿ ಶುಲ್ಕ ಹೆಚ್ಚಿಗಿದೆ ಅಂತಂದ್ರೆ ಯಾವ್ದು ಕಾರಣಕ್ಕೆ ನಾವು ಇದನ್ನು ನಂಬಬೇಕು? ಇದ್ರ ಬಗ್ಗೆ ನಾವೆಲ್ಲರೂ ಏನು ಮಾಡ್ತೀವಿ ಅಂದ್ರೆ ವಿದ್ಯಾರ್ಥಿಗಳು ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ. ಇದು ಇವತ್ತು ದಿನ ಕುಲಪತಿಗಳು ಹೇಳಿ ಹೋಗಿದ್ದಾರೆ. ಮಾನ್ಯ ಕುಲಪತಿಗಳನ್ನು ಕೂಡ ನಾವು ಗೌರವಿಸ್ತೀವಿ, ಅವ್ರ ಮಾತುಗಳಿಗೆ ನಾವು ಸ್ವೀಕಾರ ಮಾಡ್ತೀವಿ. ಅವ್ರು ಆದಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಸೂಕ್ತವಾದ ಒಂದು ನಿರ್ಧಾರಕ್ಕೆ ಬಂದರೆ ಒಳ್ಳೆಯದು. ಒಂದು ವೇಳೆ ಆಗ್ಲಿಲ್ಲಪ್ಪ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ. ಇದಕ್ಕೆ ತಾವೆಲ್ಲರೂ ಕೂಡ ಸ್ಪಂದನೆ ಮಾಡಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತೀವಿ. ಯಾವುದೂ ಕೊಟ್ಟಿದ್ದಿಲ್ಲ. ನಾವು ಈ ವರ್ಷ ಪ್ರವೇಶಾತಿ ಶುಲ್ಕ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಬಿಟ್ಟಿದ್ವಿ. ಆದ್ರೆ ಮೊನ್ನೆ ಬಂದಿರತಕ್ಕಂತ ದಿನಾಂಕ ನೋಡಿದ್ರೆ 6ನೇ ತಾರೀಕು ಏನಾಗಿದೆಪ್ಪ ಅಂತಂದ್ರೆ 10,850 ರೂಪಾಯಿ ಆಗಿದೆ. ಅದನ್ನ ನೋಡಿ ನಮ್ಗೆಲ್ಲರೂ ಶಾಕ್ ಆಯ್ತು. ಏನಪ್ಪ ಒಮ್ಮೆ 10,850 ಆಗಿದೆಯಲ್ಲ. ಇವ್ರ ಸುತ್ತೋಲೆ ಪ್ರಕಾರ ನೋಡಿದ್ರೆ 2,350 ಆಗಬೇಕಾಯ್ತು. ಇಷ್ಟ ಆಗಿದೆಪ್ಪ. ನಾವು 2 ದಿನ ಆಯ್ತು ನಾವು ನೋಡಿ. ಅದಕ್ಕಾಗಿ ನಾವೆಲ್ಲ ಒಂದು ವಿದ್ಯಾರ್ಥಿಗಳ ಒಕ್ಕೂಟವನ್ನು ಕರ್ಕೊಂಡು ಬಂದು ಇವತ್ತಿನ ನಾವು ಈ ಒಂದು ಹೋರಾಟವನ್ನು ಮಾಡಿದ್ದೀವಿ. ಫಸ್ಟ್ ಆಫ್ ಆಲ್ ಆಗಿ ನಾವು ಇನ್ನೊಂದು ಈ ಅಂತಾರಾಷ್ಟ್ರೀಯ ಒಂದು ಇದೆಯಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ವಿ, ಇಲ್ಲ ಅಂತಲ್ಲ. ಬಟ್ ನಮ್ದು ಇನ್ನೊಂದು ಏನಪ್ಪಾ ಅಂತಂದ್ರೆ 13ನೇ ತಾರೀಕು ನಮ್ಮೆಲ್ಲರದು KSET ಎಕ್ಸಾಮ್ ಇದೆ. ಅದ್ರ ಬಗ್ಗೆ ಕೂಡ ನಮಗೆ ಗಮನ ಕೊಡಬೇಕು. ಅದು ನಮ್ಮ ಉಜ್ವಲವಾದ ಭವಿಷ್ಯನೇ ಇದೆ. ಅದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ದಿನ ಎಲ್ಲ ವಿದ್ಯಾರ್ಥಿಗಳು ಏನಂದ್ರು, ಇವತ್ತು ದಿನ ನಾವು ಹೋಗಿ ಕೇಳೋಣ, ಸಮಾಧಾನವಾಗಿ ಕೇಳೋಣ ಅಂತಂದ್ರೆ ನಾವು ಸಮಾಧಾನವಾಗಿ ಬಂದು ಕೇಳಿದ್ವಿ. ನಾವು ಉಗ್ರವಾದ ಹೋರಾಟ ಮಾಡಿಲ್ಲ. ಹೇಳ್ಬೇಕಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿಲ್ಲ, ಸಮಾಧಾನವಾಗಿ ಬಂದು ಕೇಳಿದ್ವಿ. ಅವರು ಸಮಾಧಾನವಾಗಿ ಉತ್ತರವನ್ನು ನೀಡಿದ್ದಾರೆ ಹೊರತು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತರವಾದ ಘಟನೆಗಳನ್ನು ನಾವು ಮಾಡಿಲ್ಲ. ಹೆಚ್ಚಳ ಆಗಿದೆ, ಅದನ್ನು ನೀವು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಅವರ ಮುಖ್ಯವಾದಂಥ ಬೇಡಿಕೆ. ಅವ್ರು ಹೇಳ್ತಾ ಇರೋದು ನಿಜ. ಸಾಮಾನ್ಯವಾಗಿ ಪ್ರತಿ ವರ್ಷದಂತೆ 10% ವಾಡಿಕೆಯಲ್ಲಿಂತೆ ನಾವು ಶುಲ್ಕದಲ್ಲಿ ಹೆಚ್ಚಳ ಆಗಿದೆ. ಆದರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಅಷ್ಟೇ ಇಲ್ಲ, ಸುಮಾರಷ್ಟು ವ್ಯತ್ಯಾಸ ಆಗಿದೆ. ಅದನ್ನು ಬಹಳ ಮುಖ್ಯವಾಗಿ ವ್ಯತ್ಯಾಸ ಆಗಿರೋದು ಏನು ಅಂತ ಹೇಳಿದರೆ, ಏನು ನಮ್ಮ ಸರ್ಕಾರದಿಂದ ನಮಗೆ ಬರ್ತಿತ್ತು ಟ್ಯೂಷನ್ ಫೀಸು, ಎಕ್ಸಾಮಿನೇಷನ್ ಫೀಸು, ಈ ಶುಲ್ಕ ರಿಯಾಯಿತಿಯನ್ನು ನೇರವಾಗಿ ವಿದ್ಯಾರ್ಥಿಗಳ ಅಕೌಂಟಿಗೆ ಹೋಗ್ತಕ್ಕಂಥ ಒಂದು ನಿಯಮ ಸರ್ಕಾರ ಹಂತದಲ್ಲಿ ಆಗಿರೋದ್ರಿಂದ ಪೂರ್ತಿ ಪ್ರಮಾಣದಲ್ಲಿ ಶುಲ್ಕವನ್ನು ಪಡೆಯಲಾಗ್ತಾ ಇದೆ. ಈ ಹೆಚ್ಚಳವನ್ನು ನಾವು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, ಸಚಿವರ ಗಮನಕ್ಕೆ ತಂದಿದ್ದೇವೆ. ಅದನ್ನು ವಿದ್ಯಾರ್ಥಿಗಳ ಪ್ರತಿನಿಧಿಗಳನ್ನು ಕರ್ಕೊಂಡು ಇದನ್ನು ಚರ್ಚೆ ಮಾಡಿಕೊಂಡು ಸೂಕ್ತವಾದಂಥ ಪರಿಹಾರವನ್ನು ನೋಡ್ತೀವಿ. ಅವರ ಪ್ರಕಾರನೇ ಎಲ್ಲನೂ ಆಗ್ತಾ ಇದೆ. ಈ ಹೆಚ್ಚಳ ಆಗಿರೋದನ್ನು ನೀವು ಕಡಿಮೆ ಮಾಡಿ ಅಂತಕ್ಕಂಥದ್ದು ಅವರ ಬೇಡಿಕೆ ಇದೆ. ಯಾಕೆ ಹೆಚ್ಚಳ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸ್ಪಷ್ಟವಾದಂಥ ಅವರಿಗಿಲ್ಲ. ನಾನು ಹೇಳಿದ್ನಲ್ಲ, ವಿನಾಯಿತಿ ಕೊಟ್ಟಿದ್ದಂಥದ್ದು, ಆಮೇಲೆ ಈಗ ಟ್ಯೂಷನ್ಸ್ ಇದರಲ್ಲಿ ನೇರವಾಗಿ ಸರ್ಕಾರ ನಮಗೆ ನೇರವಾಗಿ ಕೊಡದೆ ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದನ್ನು, ಈ ಒಂದು ಹಿನ್ನೆಲೆಯಲ್ಲಿ ಈ ಹೆಚ್ಚಳವನ್ನು ನಾವು ಗಮನಿಸಿದ್ದೇವೆ. ಇದನ್ನು ವಿದ್ಯಾರ್ಥಿಗಳ ಪ್ರತಿನಿಧಿಗಳೊಂದಿಗೆ ಚರ್ಚೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ತೇವೆ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಆಗ್ತದೆ. ಸಹಜವಾಗಿ ವಿದ್ಯಾರ್ಥಿಗಳು ಹೇಳುವಾಗೆ ಈ ಸಾಮಾಜಿಕ ದೃಷ್ಟಿಯಿಂದ ನಮ್ಮಲ್ಲಿ ಬಹಳಷ್ಟು ಒಂದಿಷ್ಟು ಹಿಂದುಳುವಿಕೆ ಇರೋದ್ರಿಂದ ಸಹಜವಾಗಿ ಇದನ್ನು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣಿಸಿದರೆ ಅದಕ್ಕೆ ಸ್ಪಂದನೆಯನ್ನು ಮಾಡಲಾಗ್ತದೆ. ಈಗಾಗಲೇ ಮನವರಿಕೆ ಮಾಡಿದ್ದೇವೆ, ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡ್ತೇವೆ. ಬರೀ ವಿದ್ಯಾರ್ಥಿಗಳಲ್ಲ, ನಾವು ಇದೇ ಭಾಗದವರು ಆಗಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸಚಿವರ ಗಮನಕ್ಕೆ ವಿಷಯವನ್ನು ತರ್ತೇವೆ. ಇದನ್ನು ಸೂಕ್ತವಾಗಿ ಹೇಗೆ ನಾವು ವಿದ್ಯಾರ್ಥಿಗಳಿಗೆ ಪರಿಹಾರ ಕಂಡುಕೊಳ್ಬೋದು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮವನ್ನು ಐನಾಪುರ್ ಹೋಬಳಿಯಿಂದ ಕೈಬಿಟ್ಟು ಚಿಂಚೋಳಿ ಹೋಬಳಿಗೆ ಸೇರಿಸುವಂತೆ ಹೋರಾಟಗಾರ ಚಂದ್ರಶೇಖರ್ ಗುತ್ತೇದಾರ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮವನ್ನ ಐನಾಪುರ್ ಹೋಬಳಿಗೆ ಸೇರ್ಪಡೆ ಮಾಡಲಾಗಿದೆ. ಐನಾಪುರ್ ಗ್ರಾಮವು ಗಾರಂಪಳ್ಳಿ ಗ್ರಾಮದಿಂದ ತುಂಬಾ ದೂರವಿದ್ದು ಗ್ರಾಮಸ್ಥರು ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ.
ಹೀಗಾಗಿ ಗಾರಂಪಳ್ಳಿ ಗ್ರಾಮವನ್ನ ಚಿಂಚೋಳಿ ಹೋಬಳಿಗೆ ಸೇರಿಸಬೇಕೆಂದು ಒತ್ತಾಯಿಸಿದ ಅವರು ಈ ಕುರಿತು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗೋಪಾಲ್ ಎಂಪಿ ಅಂತ ನೊಂದ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮವನ್ನು ಹೋಬಳಿ ಐನಾಪುರ ಇಂದ ಕೈಬಿಟ್ಟು 12 ಕಿಲೋಮೀಟರ್ ಅಂತ ಚಿಂಚೋಳಿಗೆ ಸೇರಿಸುವಂತೆ ಹಾಗೂ ಮಳೆಗಾಲದಲ್ಲಿ ನೀರಿನ ಪ್ರವಾಹಕ್ಕೆ ಪದೇ ಪದೇ ಸೇತುವೆಯನ್ನು ಮುಳುಗಡೆಗೊಂಡು ಜನರಿಗೆ ಆಗುತ್ತಿರುವಂತಹ ತೊಂದರೆಯನ್ನು ಬಗೆಹರಿಸುವಂತೆ ದಿನಾಂಕ ಅಂದರೆ ನಾಳೆ 9/1/2024ರಂದು ಗಾರಂಪಳ್ಳಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಚಿಂಚೋಳಿ ತಾಲೂಕಿನ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಪಾದಯಾತ್ರೆ ಗ್ರಾಮಸ್ಥರು ಎಲ್ಲ ಹಿರಿಯರು ಕೂಡಿಕೊಂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ನಿರ್ಧರಿಸಿದ್ದು ಕಾರಣ ಭಾರತ ದೇಶದ ಅಭಿವೃದ್ಧಿಯತ್ತ ಹೆಜ್ಜೆ ಇಡಬೇಕಂತ ಸರ್ಕಾರಗಳು 77 ವರ್ಷ ದಾಪುಗಾಲಾಗ್ತಿದ್ದು ಗ್ರಾಮೀಣ ಅಭಿವೃದ್ಧಿಯತ್ತ ಕುಂಠಿತ ವಂಚನೆ ಮೂಲಭೂತ ಸೌಕರ್ಯಗಳನ್ನು ಸುಮಾರು 3,000 ಅಧಿಕ ವಾಸಿಸುವಂಥ ಗಾರಂಪಳ್ಳಿ ಗ್ರಾಮಸ್ಥರ ಒಂದು ನರಕಯಾತನೆಯಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಹುಶಃ ಯಾಕ ಅಂತಂದ್ರೆ ಜುಲೈ 22ನೇ ತಾರೀಕು ಜುಲೈ ಅಂದರೆ 2023ರಂದು ಇದೇ ಕಲಬುರಗಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಕಲಬುರಗಿ ಅಲ್ಲಿ ಶ್ರೀಯುತ ಕಲ್ಲಪ್ಪ ಹೂಗರ್ ರವರ ಸಾವನ್ನಪ್ಪಿದಾಗ ಅಂತ್ಯಕ್ರಿಯೆಗೆಂದು ಗಾರಂಪಳ್ಳಿ ಗ್ರಾಮಕ್ಕೆ ಆಂಬುಲೆನ್ಸ್ ಅಲ್ಲಿ ಸಿಲುಕಿ ಒಂದು ನೀರಿನ ಪ್ರವಾಹಕ್ಕೆ ಸಿಲುಕಿದಾಗ ಪರದಾಡುವ ಸ್ಥಿತಿ ರಾಜ್ಯ ಮಟ್ಟದಲ್ಲಿ ವರದಿ ಎದುರು ಕೂಡ ಆ ಸ್ಥಳಕ್ಕೆ ಜಿಲ್ಲಾಡಳಿತ ಇಲ್ಲಿವರೆಗೂ ಬಂದಿಲ್ಲ. ಭೇಟಿ ಕೊಟ್ಟು ಯಾವುದೇ ಒಂದು ಬೆಳೆ ಪರಿಹಾರ ಅಥವಾ ಅದು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲ. ಈ ಬ್ರಿಡ್ಜ್ ಒಂದು ದೊಡ್ಡ ಸಮಸ್ಯೆ ಆಗಿದ್ದು ಈ ಗೋಳಾಟ ಶಾಶ್ವತ ಪರಿಹಾರ ಯಾವಾಗ ಕಲ್ಪಿಸುತ್ತದೆ ಜಿಲ್ಲಾಡಳಿತ ಅನ್ನೋದು ಕಾದು ನೋಡಬೇಕಾಗಿದ್ದು, ವಿಶೇಷವಾಗಿ ಚಿಂಚೋಳಿ ತಾಲೂಕಿನ ಗಾರಂಪಳ್ಳಿ ಗ್ರಾಮ 32 ಕಿಲೋಮೀಟರ್ ದೂರ ಇರುವಂಥ ಹೋಬಳಿ ಐನಾಪುರ ಒಂದು ಕಂದಾಯ ಇದಕ್ಕೆ ಸೇರಿಸಿದ್ದು, ಇದರಿಂದ ರೈತರಿಗೂ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಇತರೆ ಸೌಲಭ್ಯ ಪಡೆಯಲು ತುಂಬ ತೊಂದರೆ ಆಗ್ತಿದ್ದು, ಅದಕ್ಕಾಗಿ ಗ್ರಾಮಸ್ಥರೆಲ್ಲ ಕೂಡಿಕೊಂಡು 9/1/2024 ಅಂದರೆ ನಾಳೆ 10 ಗಂಟೆಯಿಂದ ಈ ಹೋರಾಟಕ್ಕೆ ಪಾದಯಾತ್ರೆ ಮುಖಾಂತರ ಮನೆ ತಹಶೀಲ್ದಾರರವರ ಮುಖಾಂತರ ಜಿಲ್ಲಾಡಳಿತಕ್ಕೂ ಹಾಗೂ ರಾಜ್ಯ ಸರ್ಕಾರಕ್ಕೂ ಮನವಿ ಪತ್ರ ಸಲ್ಲಿಸಲು ನಿರ್ಧರಿಸಿದ್ದು, ಅದಕ್ಕಾಗಿ ಈ ಕೂಡಲೇ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ನಾಳೆ ಬೆಳಗ್ಗೆ 10 ಗಂಟೆಗೆ ಒಂದು ಬೃಹತ್ ಪ್ರತಿಭಟನೆ ಪಾದಯಾತ್ರೆಯನ್ನು ನಾವು ಗ್ರಾಮಸ್ಥರು ಕೂಡಿಕೊಂಡು ನಿರ್ಧರಿಸಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಸಂಗಣ್ಣ ಬಸಯ್ಯ ಮಠ, ಸುಭಾಷ್ ಗುತ್ತೇದಾರ್, ಪವನ್ ಪಾಟೀಲ್, ಗೋಪಾಲ್ ಎಂಪಿ, ನಾಗರಾಜ್ ಗುತ್ತೇದಾರ್, ಡಾಕ್ಟರ್ ಗುರುಪ್ರಸಾದ್, ವೀರಯ್ಯ ಸ್ವಾಮಿ ಗುಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮಾಜಿ ಕುಲಪತಿ ಪ್ರೊಫೆಸರ್ ಎಸ್ ನಿರಂಜನ್ ಚಾಲನೆ. ಜನವರಿ 28ರಂದು ಚಿತ್ರದುರ್ಗದಲ್ಲಿ ಕಾಂತರಾಜ್ ವರದಿ ಜಾರಿಗೆ ಆಗ್ರಹಿಸಿ ಸಮಾವೇಶ. ಮಹಾಂತೇಶ್ ಕವಲಗಿ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.